ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಿನ್ನೆ ನಡೆದಂತ ಡೊನಾಲ್ಡ್ ಟ್ರಂಪ್ ಹಾಗೂ ಜೆಲೆನ್ಸ್ಕಿ ಅವರ ನಡುವಿನ ಮೀಟಿಂಗ್ ಅಲ್ಲಿ ಏನೆಲ್ಲ ಆಯಿತು, ಅಲ್ಲಿನ ಔಟ್ಕಮ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಅದಲ್ಲದೆ ಇನ್ನು ಕೆಲವು ಇಂಪಾರ್ಟೆಂಟ್ ಸುದ್ದಿಗಳು ಬಂದಿದ್ದಾವೆ. ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳು ಕೆಲವು ಪಾಸಿಟಿವ್ ಇದ್ದಾವೆ, ಕೆಲವು ನೆಗೆಟಿವ್ ಸುದ್ದಿಗಳು ಕೂಡ ಇದ್ದಾವೆ. ಅವುಗಳ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಅಂತವರು ನಮ್ಮನ್ನ ಸಂಪರ್ಕ ಮಾಡಬಹುದು. ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇಮೇಲ್ ಐಡಿ ಇರುತ್ತೆ. ಇದು ಎಸ್ಪೆಷಲಿ ಬಿಗಿನರ್ಸ್ಗೆ ಅಂತಾನೆ ಡಿಸೈನ್ ಮಾಡಿರುವಂತಹ ಕಾರ್ಯಕ್ರಮ. ಹಾಗಾಗಿ ಬಿಗಿನರ್ಸ್ಗೆ ಉಪಯೋಗ ಆಗುವಂಥದ್ದು. ನೀವಾಗಲೇ 5-6 ವರ್ಷದಿಂದ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಗೆ ಏನಾದ್ರೂ ಅವಶ್ಯಕತೆ ಇರೋದಿಲ್ಲ. ಹೊಸಬರಾಗಿದ್ರೆ ಸಂಪರ್ಕ ಮಾಡಬಹುದು. ಏನು ನಾನು ಅವಾಗಲೇ ಹೇಳಿದಾಗೆ ನಿನ್ನೆ ಟ್ರಂಪ್ ಹಾಗೂ ಜೆಲೆನ್ಸ್ಕಿ ಅವರ ನಡುವೆ ಮೀಟಿಂಗ್ ಆಗಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ. ಆಗ ಇನ್ನು ಫುಲ್ ಡೀಟೇಲ್ಸ್ ನಮಗೆ ಅವೈಲಬಲ್ ಇರಲಿಲ್ಲ. ಯಾಕೆಂತಂದ್ರೆ ಆಗ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇತ್ತು ಮೀಟಿಂಗ್. ಹಾಗಾಗಿ ಈಗ ಒಂದಷ್ಟು ವಿಷಯಗಳು ಬಂದಿದ್ದಾವೆ. ಅದರಲ್ಲಿ ಮೇಜರ್ ಅಪ್ಡೇಟ್ಸ್ ಅನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ಪುಟಿನ್ ಹಾಗೂ ಜೆಲೆನ್ಸ್ಕಿ ನಡುವೆ ಮೀಟಿಂಗ್ ಅನ್ನ ಅರೇಂಜ್ ಮಾಡೋದ್ರಲ್ಲಿ ಸಕ್ಸೀಡ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಜೆಲೆನ್ಸ್ಕಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಇನ್ನೊಂದು ಇಲ್ಲಿ ಆಗುವಂತ ಒಳ್ಳೆ ಬೆಳವಣಿಗೆ ಅಂತಂದ್ರೆ ಫೇಸ್ ಟು ಫೇಸ್ ಮಾತಾಡಿದಾಗ ಬಹುಶಃ ಕೆಲವೊಂದು ಸಮಸ್ಯೆಗಳಿಗೆ ಉತ್ತರ ಕೂಡ ಸಿಗಬಹುದೇನೋ. ಹಾಗಾಗಿ ಅದನ್ನ ಸಾಧಿಸಿದ್ದಾರೆ ಅಂತಾನೆ ಹೇಳ್ಬೋದು ಡೊನಾಲ್ಡ್ ಟ್ರಂಪ್ ಈ ಮೀಟಿಂಗ್ ನ ಮೂಲಕ. ಆದ್ರೆ ಇನ್ನು ಮೀಟಿಂಗ್ ಯಾವಾಗ, ಎಲ್ಲಿ, ಇದ್ರ ಬಗ್ಗೆ ಅಪ್ಡೇಟ್ಗಳು ಬಂದಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ಗಳು ಬರುತ್ತೆ. ಒಟ್ಟಿನಲ್ಲಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ವೀಕ್ ಪುಟಿನ್ ಅವರನ್ನ ಮೀಟ್ ಮಾಡಿ, ಈಗ ಜೆಲೆನ್ಸ್ಕಿ ಅವರನ್ನ ಮೀಟ್ ಮಾಡಿ ಇಬ್ಬರನ್ನು ಕೂಡ ಫೇಸ್ ಟು ಫೇಸ್ ಮಾತಾಡ್ಲಿಕ್ಕೆ ಕೂರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನೋಡೋಣ ಮುಂದೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಂತ. ಏನೋ ನ್ಯಾಟೋ ಚೀಫ್ ಕೂಡ ಈ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ. ಚೀಫ್ ಅನ್ನೋದಕ್ಕಿಂತ ಸೆಕ್ರೆಟರಿ, ನ್ಯಾಟೋ ಸೆಕ್ರೆಟರಿ ಭಾಗವಹಿಸಿದ್ದಾರೆ. ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಪುಟಿನ್ ಹಾಗೂ ಜೆಲೆನ್ಸ್ಕಿ ಇಬ್ರು ಕೂಡ ಒಪ್ಕೊಂಡಿದ್ದಾರೆ ಒಬ್ರನ್ನೊಬ್ರು ಮೀಟ್ ಮಾಡ್ಲಿಕ್ಕೆ ಅಂತ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಬಟ್ ಇಬ್ರು ಒಪ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಏನು ಇನ್ನೊಂದು ಬೆಳವಣಿಗೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಜೆಲೆನ್ಸ್ಕಿ ಅವರಿಗೆ ಒಂದು ಮಾತನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯುಕ್ರೇನ್ ನ ಸೆಕ್ಯೂರಿಟಿ ಗ್ಯಾರಂಟಿ ಬಗ್ಗೆ ಮಾತಾಡಿದ್ದಾರೆ. ಯುಕ್ರೇನ್ಗೆ ಸೆಕ್ಯೂರಿಟಿ ಗ್ಯಾರಂಟಿಯನ್ನು ಕೊಡ್ಲಿಕ್ಕೆ ಅಮೆರಿಕ ಸಿದ್ಧವಾಗಿದೆ. ಇನ್ ಕೇಸ್ ಯುಕ್ರೇನ್ ರಷ್ಯಾದ ಜೊತೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಅನ್ನೋ ರೀತಿಯ ಮಾತನ್ನ ಹೇಳಿದ್ದಾರೆ ಅನ್ನೋಂತ ಅಪ್ಡೇಟ್ಗಳು ಕೂಡ ಬರ್ತಿದಾವೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಡೀಟೇಲ್ ಅನ್ನ ಕೊಟ್ಟಿಲ್ಲ. ಯಾವ ರೀತಿ ಸೆಕ್ಯೂರಿಟಿ ಗ್ಯಾರಂಟಿ, ಈ ಬಗ್ಗೆ ಡೀಟೇಲ್ ಬಂದಿಲ್ಲ. ಬಟ್ ಈ ಸುದ್ದಿ ಅಂತೂ ಈಗ ಬಂದಿದೆ. ಜೊತೆಗೆ ಜೆಲೆನ್ಸ್ಕಿ ಅವರು ಕೂಡ ಸುಮಾರು $100 ಬಿಲಿಯನ್ ಮೊತ್ತದ ಡಿಫೆನ್ಸ್ ಡೀಲ್ ಬಗ್ಗೆ ಕೂಡ ಪ್ರಪೋಸಲ್ ಅನ್ನ ಕೊಡ್ತಿದ್ದಾರೆ ಅನ್ನೋಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಇವೆಲ್ಲನೂ ಕೂಡ ಎಷ್ಟರ ಮಟ್ಟಿಗೆ ನಿಜ ಅಂತ. ಯಾಕಂದ್ರೆ ಒಳಗಡೆ ಇದ್ದವರಿಗೆ ಪ್ರಾಪರ್ ಆಗಿ ಮಾಹಿತಿ ಇರೋದು. ಒಟ್ಟಿನಲ್ಲಿ ಸಾಕಷ್ಟು ಸುದ್ದಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಿದ್ದಾವೆ. ಇನ್ನು ಯುರೋಪಿಯನ್ ಯೂನಿಯನ್ ನ ಹಲವು ದೇಶಗಳ ಲೀಡರ್ಸ್ ಕೂಡ ಯುಕ್ರೇನ್ಗೆ ಸಪೋರ್ಟ್ ಮಾಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮೂಲಕ ಯುಕ್ರೇನ್ಗೆ ನಾವು ಎಕನಾಮಿಕ್ ಹಾಗೂ ಮಿಲಿಟರಿ ಸಹಾಯವನ್ನ ಮಾಡಕ್ಕೆ ರೆಡಿ ಇದ್ದೀವಿ ಮುಂದೆ ಕೂಡ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಎಲ್ಲ ಅಪ್ಡೇಟ್ಗಳು ಇವತ್ತು ಬಂದಿದ್ದಾವೆ. ಮೇಜರ್ ಆಗಿ ಇಬ್ರು ಲೀಡರ್ಸ್ ಒಪ್ಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಇದೆ ಮೀಟ್ ಮಾಡ್ಲಿಕ್ಕೆ. ನಂತರ ಇದನ್ನ ನ್ಯಾಟೋ ಸೆಕ್ರೆಟರಿ ಕೂಡ ಹೇಳಿದ್ದಾರೆ. ಹಾಗೆ ಈ ಪೀಸ್ ಡೀಲ್ ಬಗ್ಗೆ ಸೆಕ್ಯೂರಿಟಿ ಗ್ಯಾರಂಟಿಯನ್ನು ಕೂಡ ಆಫರ್ ಮಾಡ್ತಿದ್ದಾರೆ ಅನ್ನುವಂತ ಸುದ್ದಿಗಳು ಇದೆ. ನೋಡೋಣ ಏನಾದ್ರೂ ಶಾಂತಿ ಒಪ್ಪಂದ ಆಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ S&P ಗ್ಲೋಬಲ್ ಮೊನ್ನೆ ಇಂಡಿಯಾದ ಕ್ರೆಡಿಟ್ ರೇಟಿಂಗ್ ಅನ್ನ ಜಾಸ್ತಿ ಮಾಡಿತ್ತು. ಈಗ ಇನ್ನೊಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದೆ ಈ ರೇಟಿಂಗ್ ಗೆ ಸಂಬಂಧಪಟ್ಟಂತೆ. ಇಲ್ಲಿ S&P 2 ಮೇಜರ್ ಪಾಯಿಂಟ್ಸ್ ಅನ್ನ ಶೇರ್ ಮಾಡಿದೆ. ಒಂದು, ಟ್ಯಾರಿಫ್ಸ್ ಏನು ಅನೌನ್ಸ್ ಆಗಿದೆ ಅಮೆರಿಕದಿಂದ, ಆ ಟ್ಯಾರಿಫ್ಸ್ ಲಾಂಗ್ ಟರ್ಮ್ ಅಲ್ಲಿ ಭಾರತಕ್ಕೆ ಹೆಚ್ಚು ಇಂಪ್ಯಾಕ್ಟ್ ಮಾಡುವುದಿಲ್ಲ ಅನ್ನೋಂತ ಮಾತನ್ನ ಹೇಳಿದೆ. ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಇರುತ್ತೆ, ಬಟ್ ಲಾಂಗ್ ರನ್ ಅಲ್ಲಿ ಅದರ ಇಂಪ್ಯಾಕ್ಟ್ ಕಡಿಮೆ ಅನ್ನೋಂತ ಮಾತನ್ನ ಹೇಳಿದೆ. ಜೊತೆಗೆ ಇತ್ತೀಚಿನ GST ಕಟ್ ಅನೌನ್ಸ್ಮೆಂಟ್ ಏನಿತ್ತು ಭಾರತ ಸರ್ಕಾರದ್ದು, ಅದ್ರ ಬಗ್ಗೆ ಕೂಡ ಇವರು ಕೆಲವು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು GST ಕಟ್ಸ್ ಗೆ ಸಂಬಂಧಪಟ್ಟಂತೆ. ಯಾಕೆಂತಂದ್ರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ GST ಕಟ್ ಮಾಡೋದ್ರಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆಂದ್ರೆ ಸರ್ಕಾರಕ್ಕೆ ಬರುವಂತ ರೆವೆನ್ಯೂ ಕಡಿಮೆ ಆಗ್ಬೋದು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ S&P ರೇಟಿಂಗ್ ಹೇಳ್ತಿರೋದೇನಂತಂದ್ರೆ ಅಂತಹ ದೊಡ್ಡ ಮಟ್ಟದ ರೆವೆನ್ಯೂ ರಿಡಕ್ಷನ್ ಆಗೋದಿಲ್ಲ ಅನ್ನೋಂತ ಅಪ್ಡೇಟ್ ಅನ್ನ ಕೊಡ್ತಿದೆ. ಸೊ ಬಿಗ್ ಅಪ್ಡೇಟ್ ಹಾಗೂ ಪಾಸಿಟಿವ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅವರು ಯಾವೆಲ್ಲ ಲೆಕ್ಕಾಚಾರಗಳನ್ನ ಹಾಕಿ ಕೊಡ್ತಿದಾರೋ ಗೊತ್ತಿಲ್ಲ, ಬಟ್ ಆದ್ರೆ ದೊಡ್ಡ ರೆವೆನ್ಯೂ ರಿಡಕ್ಷನ್ ಆಗೋದಿಲ್ಲ ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ.
ಇದು ಖಂಡಿತ ಒಳ್ಳೆ ಸುದ್ದಿನೇ. ಗೊತ್ತಿಲ್ಲ ಸರ್ಕಾರ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡುತ್ತೆ ಅಂತ. ಯಾಕೆಂತಂದ್ರೆ ಸರ್ಕಾರ ಅದನ್ನ ಮ್ಯಾನೇಜ್ ಮಾಡಿದ್ರೆ ಫಿಸ್ಕಲ್ ಡೆಫಿಸಿಟ್ಗೆ ತೊಂದರೆ ಆಗೋದಿಲ್ಲ. ಇನ್ ಕೇಸ್ ಮ್ಯಾನೇಜ್ ಮಾಡದೇ ಇದ್ರೆ ರೆವೆನ್ಯೂ ಕೊರತೆ ಆಯ್ತು ಅಂತಂದ್ರೆ, ಅಂದ್ರೆ ಕಡಿಮೆ ಆಯ್ತು ಅಂತಂದ್ರೆ GST ರಿಡಕ್ಷನ್ ಕಾರಣಕ್ಕೆ ಅದು ಖಂಡಿತ ಫಿಸ್ಕಲ್ ಡೆಫಿಸಿಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಜಾಸ್ತಿ ಮಾಡುವಂತ ಚಾನ್ಸಸ್ ಇರುತ್ತೆ ಡೆಫಿಸಿಟ್ ಅನ್ನ. ಹಾಗಾಗಿ ಅದು ಮಾರ್ಕೆಟ್ಸ್ ಕೂಡ ಒಂದಷ್ಟು ನೆಗೆಟಿವ್ ಆಗುತ್ತೆ. ಹಾಗಾಗಿ ಏನಾದರೂ ಸರ್ಕಾರ ಇದನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ತು ಅಂದ್ರೆ ಖಂಡಿತ ಒಳ್ಳೆ ಸುದ್ದಿ ಆಗುತ್ತೆ ಮಾರ್ಕೆಟ್ಸ್ಗೆ. ಇದನ್ನ ನಾನು ಮೊನ್ನೆಯ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ, ನಿನ್ನೆಯ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಸರ್ಕಾರ ಯಾವ ರೀತಿ ಇದನ್ನ ಮ್ಯಾನೇಜ್ ಮಾಡುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೋಡೋಣ. ಈಗ S&P ಗ್ಲೋಬಲ್ ಹೇಳ್ತಿರೋದು ಕೂಡ ಅಂತ ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ. ಲೆಟ್ಸ್ ಹೋಪ್. ನೆಕ್ಸ್ಟ್ ಇವತ್ತು ಇದರ ಬಗ್ಗೆನೇ ಒಂದು ಪ್ರಶ್ನೆ ಕೂಡ ಬಂದಿದೆ, ಎಸ್ಪೆಷಲಿ US ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ. US 50% ಟ್ಯಾರಿಫ್ ಅನ್ನ ಹಾಕಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ ಅಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಜತಿನ್ ಪ್ರಸಾದ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಸುಮಾರು $48 ಬಿಲಿಯನ್ ಮೊತ್ತದ ವಸ್ತುಗಳಿಗೆ ಟ್ಯಾರಿಫ್ ಬೀಳುತ್ತೆ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ. ಅಂದ್ರೆ $48 ಬಿಲಿಯನ್ ಮೊತ್ತದ ವಸ್ತುಗಳಿಗೆ ಇದು ಇಂಪ್ಯಾಕ್ಟ್ ಆಗತ್ತೆ ಅಂತ ನೋಡಬಹುದು. In a written reply to the Lok Sabha on Tuesday, he said the government is committed to secure and advance country's national interest and protect the welfare of farmers, workers, entrepreneurs, exporters, MSMEs and all sections of industry. ಇದಕ್ಕೆ ನೆಸೆಸರಿ ಸ್ಟೆಪ್ಸ್ ಅನ್ನು ನಾವು ತಗೊಳ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಒಟ್ಟಿನಲ್ಲಿ $48 ಬಿಲಿಯನ್ ಎಕ್ಸ್ಪೋರ್ಟ್ ನ ಮೇಲೆ ಇದರ ಇಂಪ್ಯಾಕ್ಟ್ ಆಗುತ್ತೆ. ಒಂದು, ಆ ಕಂಪನಿಗಳು ಬೇರೆ ಕಸ್ಟಮರ್ಸ್ ನ ಹುಡುಕೊಳ್ಬೇಕು ಅಮೆರಿಕನ ಬಿಟ್ಟು, ಇಲ್ಲ ಅಮೆರಿಕದ ಕಸ್ಟಮರ್ಸ್ ಅನ್ನ ಕಳ್ಕೊಳ್ಬೇಕಾಗುತ್ತೆ. ಈ ಪರಿಸ್ಥಿತಿಯಲ್ಲಿದ್ದಾವೆ. ಬಟ್ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ. ಸೆಕೆಂಡರಿ ಟ್ಯಾರಿಫ್ ಅನ್ನ ಏನಾದ್ರು ರಿಡ್ಯೂಸ್ ಮಾಡ್ತಾರಾ ಎಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೋದಾದ್ರೆ GST ಸಂಬಂಧಪಟ್ಟಂತೆ ಅಗೇನ್ ನೋಡಬಹುದು. GST ರೇಟ್ ಕಟ್ ಅನ್ಸರ್ಟನಿಟಿ ಮೇ ಡ್ಯಾಂಪನ್ ಫೆಸ್ಟಿವ್ ಸೇಲ್ಸ್ AC ಮೇಕರ್ಸ್ ಮೋಸ್ಟ್ ಅಟ್ ರಿಸ್ಕ್. ಅಂದ್ರೆ 15ನೇ ತಾರೀಕು ಅನೌನ್ಸ್ಮೆಂಟ್ ಬಂದಿದೆ GST ರೇಟ್ ಕಟ್ ಗೆ ಸಂಬಂಧಪಟ್ಟಂತೆ. ಅಂದ್ರೆ 4 ಸ್ಲ್ಯಾಬ್ಸ್ ಇರೋದನ್ನ 2 ಸ್ಲ್ಯಾಬ್ ಮಾಡೋ ಬಗ್ಗೆ 5% ಹಾಗೂ 18%. ಆದ್ರೆ ಇಲ್ಲಿ ಅನ್ಸರ್ಟನಿಟಿ ಇದೆ. ಅಂದ್ರೆ ಇದು ಯಾವಾಗ ಜಾರಿಗೆ ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಾನೇನಾದ್ರೂ ಈ ದಸರಾಗೋ ದೀಪಾವಳಿಗೋ ಯಾವುದೋ ಒಂದು ವೆಹಿಕಲ್ ತಗೊಳ್ಬೇಕು ಅಂತ ಇಟ್ಕೊಂಡಿದ್ದೆ ಅಂದ್ಕೊಳ್ಳಿ. ಹಾಗೇನ್ ಮಾಡ್ತೀನಿ, ಈಗ GST ರೇಟ್ ಕಟ್ ಅನ್ನ ಸರ್ಕಾರ ಅನೌನ್ಸ್ ಮಾಡಿದೆ, ಮುಂದಿನ ದಿನಗಳಲ್ಲಿ ಪ್ರೈಸ್ ಇನ್ನು ಕಡಿಮೆ ಆಗುತ್ತೆ. ಆಗ ನಾನೇನ್ ಮಾಡ್ತೀನಿ, ರೇಟ್ ಕಟ್ ಆಗ್ಲಿ ಅಂತ ವೇಟ್ ಮಾಡ್ತೀನಿ ಅಲ್ವಾ? ನೀವು ಕೂಡ ಅದೇ ರೀತಿ ಮಾಡ್ತೀರೇನೋ, ಯಾಕೆಂದ್ರೆ ನಮ್ಗೆ ಹಣ ಉಳಿಯುತ್ತಲ್ವಾ. ಹಾಗಾಗಿ ಅಂದ್ರೆ ಇದೇ ರೀತಿ ಕಸ್ಟಮರ್ಸ್ ಕೂಡ ತಗೊಳ್ಳೋದನ್ನ ಮುಂದಕ್ಕೆ ಹಾಕಿದ್ರೆ ಬಹುಶಃ ಈ ಸಲದ ಫೆಸ್ಟಿವ್ ಸೇಲ್ಸ್ ಏನಿದೆ ಅದರ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಿದೆ ಈ ರಿಪೋರ್ಟ್. ಜೊತೆಗೆ AC ಮೇಕರ್ಸ್ ನ ಮೇಲೂ ಕೂಡ ಇದರ ಇಂಪ್ಯಾಕ್ಟ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಇದು ಆಬ್ವಿಯಸ್ ರೀಸನ್. ಏಕೆಂತಂದ್ರೆ ಇನ್ ಕೇಸ್ ಸೋನರ್ ಆರ್ ಲೇಟರ್ ಪ್ರೈಸ್ ಕಡಿಮೆ ಆಗುತ್ತೆ ಅಂತಂದ್ರೆ ಯಾರು ಇಮಿಡಿಯೇಟ್ಲಿ ತಗೊಳಕ್ ಹೋಗೋದಿಲ್ಲ. ಯಾರಿಗೆ ಅತಿಯಾಗಿ ಅವಶ್ಯಕತೆ ಇರುತ್ತೋ ಅಂತವ್ರು ತಗೊಳ್ಬಹುದು. ಬಟ್ ಪರವಾಗಿಲ್ಲ, ಇನ್ನೊಂದು 5-6 ತಿಂಗಳು ಮುಂದಕ್ಕೆ ಹೋದ್ರೂ ಪರವಾಗಿಲ್ಲ ಅಂತ ಯಾರಾದ್ರೂ ಥಿಂಕ್ ಮಾಡ್ತಿದೆ ಅಂದ್ರೆ ಖಂಡಿತ ಅಂತವ್ರು ವೆಯ್ಟ್ ಮಾಡ್ತಾರೆ. ಹಾಗಾಗಿ ಬಹುಶಃ ಈ ಫೆಸ್ಟಿವ್ ಸೀಸನ್ ನ ಮೇಲೆ ಇದರ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋಂಥ ಮಾತನ್ನ ಹೇಳ್ತಿದ್ದಾರೆ. ನೋಡೋಣ, ಖಂಡಿತ ಒಂದಷ್ಟು ಇಂಪ್ಯಾಕ್ಟ್ ಆದೇ ಆಗುತ್ತೆ ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ. ಯಾಕಂದ್ರೆ ಬಿಗ್ ಡಿಫರೆನ್ಸ್ ಆಗುತ್ತೆ ಟ್ಯಾಕ್ಸೇಷನ್ ವಿಚಾರದಲ್ಲಿ. ಹಾಗಾಗಿ ಬಹುಶಃ ವೆಯ್ಟ್ ಅಂಡ್ ವಾಚ್ ಮೋಡ್ಗೆ ಕಸ್ಟಮರ್ಸ್ ಹೋಗುವಂತ ಸಾಧ್ಯತೆಗಳು ಇದ್ದೇ ಇದೆ. ಇನ್ನು ಇವತ್ತು ಲೋಕಸಭೆಯಿಂದನೇ ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು. ಸೆಬಿ ಇನಿಷಿಯೇಟ್ಸ್ ಎನ್ಫೋರ್ಸ್ಮೆಂಟ್ ಆಕ್ಷನ್ ಅಗೇನ್ಸ್ಟ್ 886 ಎಂಟಿಟೀಸ್ ಇನ್ April 24 to June 25 ಫಾರ್ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್. ಅಂದ್ರೆ ಸುಮಾರು 886 ಕಂಪನಿಗಳ ಮೇಲೆ ಸೆಬಿ ಆಕ್ಷನ್ ಅನ್ನು ತಗೊಂಡಿದೆ, ಹಾಗೆ ಎನ್ಕ್ವೈರೀಸ್ ಅನ್ನ ಮಾಡಿದೆ. ಒಂದು ವರ್ಷದಲ್ಲಿ 2024 ಏಪ್ರಿಲ್ ಇಂದ ಜೂನ್ 2025 ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ, ಅಂದ್ರೆ ಸ್ಟಾಕ್ಗಳನ್ನ ಆರ್ಟಿಫಿಷಿಯಲ್ ಆಗಿ ಅಪ್ ಮಾಡೋದು ಅಥವಾ ಡೌನ್ ಮಾಡೋದು, ಈ ರೀತಿಯ ವಿಚಾರಗಳಿಗೆ ಸುಮಾರು 886 ಎಂಟಿಟೀಸ್ನ ಮೇಲೆ ಆಕ್ಷನ್ ತಗೊಂಡಿದೆ ಅನ್ನೋಂಥ ಮಾತನ್ನ ಸ್ವತಃ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಹೇಳಿದೆ. ಫ್ರಾಡ್ಯುಲೆಂಟ್ ಅಂಡ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನ ಫಾಲೋ ಮಾಡಿರೋಂಥ ಎಂಟಿಟೀಸ್ ನ ಮೇಲೆ ತಗೊಂಡಿರುವಂತ ಆಕ್ಷನ್ ಇದು. ಅಂದ್ರೆ ಎಷ್ಟು ದೊಡ್ಡ ಮಟ್ಟದ ವೈಲೇಷನ್ಸ್ ನಡೀತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿನೇ ಇನ್ವೆಸ್ಟರ್ಸ್ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ, ಕೇರ್ಫುಲ್ ಆಗಿ ಡಿಸಿಷನ್ ಕೂಡ ತಗೊಳ್ಬೇಕಾಗುತ್ತೆ. ಇಲ್ಲೇ ನೋಡಬಹುದು ಯಾವೆಲ್ಲ ವೈಲೇಷನ್ಸ್ ಇದೆ ಜನರಲ್ ಆಗಿ ಅಂತ. ವೈಲೇಷನ್ಸ್ ಇನ್ಕ್ಲೂಡಿಂಗ್ ಪ್ರೈಸ್ ಅಂಡ್ ವಾಲ್ಯೂಮ್ ಮ್ಯಾನಿಪ್ಯುಲೇಷನ್, ಫ್ರಂಟ್ ರನ್ನಿಂಗ್ come under the ambit of SEBI's prohibition of fraudulent and unfair trade practices.
ಜೊತೆಗೆ ನೋಡ್ಬೋದು ಮಿಸ್ಸ್ಟೇಟ್ಮೆಂಟ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಲಿಸ್ಟೆಡ್ ಕಂಪನೀಸ್. ಕೆಲವೊಂದು ಕಂಪನೀಸ್ ಅಂತೂ ತಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲೇ ತಪ್ಪು ನಂಬರ್ಸ್ ಅನ್ನ ಕೊಟ್ಟಿದ್ದಾವೆ. ಅದ್ರ ಬಗ್ಗೆ ಕೂಡ ಇಲ್ಲಿ ಎನ್ಕ್ವೈರೀಸ್ ಆಗಿದೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನೇ ಚೇಂಜಸ್ ಮಾಡಿದ್ದಾರೆ. ಅಂತಹ ಕೇಸಸ್ಗಳು ಕೂಡ ಇದಾವೆ. ಈ ಎಲ್ಲ ಆಕ್ಷನ್ಸ್ ಅನ್ನ ತಗೊಂಡಿದೆ ಅನ್ನುವಂತ ಮಾತನ್ನ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಸೆಬಿ ಪನೆಲ್ ವೈಸ್ ಟೈಟರ್ ಇಂಟ್ರಾಡೇ ಲಿಮಿಟ್ಸ್ ಆನ್ ಇಂಡೆಕ್ಸ್ ಡಿರೈವೇಟಿವ್ಸ್ ರಿಪೋರ್ಟ್ ಸೈಸ್. ರಿಪೋರ್ಟ್ ನ ಮೂಲಕ ಬಂದಿರುವಂತಹ ಸುದ್ದಿ ಇದು. ಇಂಡೆಕ್ಸ್ ಡಿರೈವೇಟಿವ್ಸ್ ಅಲ್ಲಿ ಇಂಟ್ರಾಡೇ ಲಿಮಿಟ್ಸ್ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಈ ರೀತಿ ಆದ್ರೆ ಖಂಡಿತ ಎಕ್ಸ್ಚೇಂಜಸ್ಗೆ ಒಂದಷ್ಟು ಬಿಸ್ನೆಸ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಈವನ್ ಬ್ರೋಕರ್ಸ್ಗೂ ಕೂಡ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಈಗಾಗಲೇ ಬ್ರೋಕರ್ಸ್ ಇತ್ತೀಚಿನ ಎಫ್&ಓ ಕರ್ಪ್ಸ್ ನ ಕಾರಣಕ್ಕೆ ಇಂಪ್ಯಾಕ್ಟ್ ಅನುಭವಿಸುತ್ತಿದ್ದಾರೆ. ಈಗ ಇನ್ನೊಂದಷ್ಟು ಟೈಟರ್ ಲಿಮಿಟ್ಸ್ ಅನ್ನ ಹಾಕಬಹುದು ಅಂತ ಸುದ್ದಿಗಳು ಬರ್ತಾ ಇದೆ ಇಂಟ್ರಾಡೇ ಲಿಮಿಟ್ಸ್ ಗೆ ಸಂಬಂಧಪಟ್ಟಂತೆ. ಇದು ಖಂಡಿತ NSE BSE ಗೂ ಕೂಡ ಸ್ವಲ್ಪ ಬ್ಯಾಡ್ ನ್ಯೂಸ್ ಆಗುತ್ತೆ. ಹಾಗೆ ಇವನ್ ಬ್ರೋಕರ್ಸ್ಗೂ ಕೂಡ ಲಿಸ್ಟೆಡ್ ಕಂಪನೀಸ್ ಕೂಡ ಇದ್ದಾವೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಏಂಜಲ್ ಒನ್ ಆಗ್ಬೋದು, ಶೇರ್ ಇಂಡಿಯಾ ಸೆಕ್ಯೂರಿಟೀಸ್, 5 ಪೈಸಾ, ಇವೆಲ್ಲ ಇವರ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಇನ್ ಕೇಸ್ ಇದೇ ರೀತಿ ಏನಾದರೂ ನಿರ್ಧಾರಗಳನ್ನ ಸೆಬಿ ತಗೊಂಡ್ರೆ, ಗೊತ್ತಿಲ್ಲ ತಗೊಳುತ್ತಾ ಇಲ್ವಾ ನೋಡ್ಬೇಕಾಗುತ್ತೆ. ಏನು ಆನ್ಲೈನ್ ಗೇಮಿಂಗ್ಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಬಿಲ್ ಕ್ಲಿಯರ್ ಮಾಡಿದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಇದು ಕೂಡ ರಿಪೋರ್ಟ್ ಮೂಲಕ ಬರ್ತಿರುವಂತಹ ಸುದ್ದಿ. ಅದರಲ್ಲೂ ಬೆಟ್ಟಿಂಗ್ ಆಪ್ಗಳ ಹಾವಳಿಯನ್ನ ತಪ್ಪಿಸುವಂತ ಬಿಲ್ ಅಂತ ಹೇಳ್ತಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇದನ್ನ ಸುಮ್ಮನೆ ಎಷ್ಟೋ ಜನ ಹಾಳಾಗ್ತಿದ್ದಾರೆ ಇಂಥ ಅಪ್ಲಿಕೇಶನ್ಗಳಿಂದ. ಹಾಗಾಗಿ ಅಂತವನ್ನ ತಡೆದಾಗುತ್ತೆ. ಬಹುಶಃ ಇದು ನಾಳೆ ಲೋಕಸಭೆಯಲ್ಲಿ ಮಂಡನೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇದು ರಿಪೋರ್ಟ್ ಮೂಲಕ ಬಂದಿರುವಂತದ್ದು. ನೋಡೋಣ ನಾಳೆ ಏನಾದರೂ ಅಫಿಷಿಯಲ್ ಆಗಿ ಸುದ್ದಿ ಬರುತ್ತಾ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.